ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ವರಾಹಿ ಅಮ್ಮನ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ಮಂತ್ರ ಯಾವ ಕೆಲಸಕ್ಕೋಸ್ಕರ ಹೇಳಬೇಕು, ಎಷ್ಟು ಬಾರಿ ಹೇಳಬೇಕು, ಯಾವ ಒಂದು ನಿಯಮವನ್ನು ಪಾಲನೆಯನ್ನು ಮಾಡಬೇಕು ಅನ್ನೋವಂಥ ಮಾಹಿತಿನ ಕಂಪ್ಲೀಟಾಗಿ ಕೊಡ್ತೀನಿ. ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂಥೇಳಿ ಕೇಳ್ಕೊಳ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ಇವತ್ತಿನ ದಿವಸ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಪೌರ್ಣಮಿ, ಅಷ್ಟಮಿ, ಪಂಚಮಿ. ತಾಯಿಗೆ ತುಂಬ ಅಂದರೆ ತುಂಬ ಶಕ್ತಿಶಾಲಿಯಾಗಿರುವಂಥ ದಿನಗಳು. ತುಂಬ ಅಂದರೆ ತುಂಬ ತಾಯಿಗೆ ಒಂದು ದಿವ್ಯ ಶಕ್ತಿ ಇರೋವಂಥದ್ದು ಇವತ್ತಿನ ದಿನಗಳಲ್ಲಿ ಒಂದು 100 ಪಟ್ಟಷ್ಟು ಶಕ್ತಿ ಇರೋವಂಥದ್ದು. ಮತ್ತು ಇಂಥ ಸಂದರ್ಭಗಳಲ್ಲಿ ನಾವು ಏನೇ ಒಂದು ಕೋರಿಕೆನ ಇಟ್ಟರು ಅದು 100% ಕೆಲಸ ಆಗೋವಂಥದ್ದು. ಹಾಗಾಗಿ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಖಂಡಿತವಾಗ್ಲೂ ನಿಮ್ದು ಏನೇ ಒಂದು ಕೋರಿಕೆ ಅನ್ನೋವಂಥದ್ದು ಇರಬಹುದು. ಮಕ್ಕಳಾಗಿಲ್ವಾ, ಮದುವೆ ಸೆಟ್ ಆಗ್ತಾ ಇಲ್ವಾ, ಹುಡುಗಗಾಗಿರ್ಬೋದು, ಹುಡುಗಿಗಾಗಿರ್ಬೋದು, ಮತ್ತು ತುಂಬ ಒಂದು 5-6 ವರ್ಷ ಆಗಿದೆ, ಮಕ್ಕಳಾಗಿಲ್ಲ, ಮತ್ತು ಅವ್ರಿಗೆ ಗಂಡ ಹೆಂಡತಿ ಮಧ್ಯೆ ಕಿರಿಕಿರಿ, ಅತ್ತೆ ಮನೆಯಲ್ಲಿ ಸೊಸೆಯರಿಗೆ ಇವಾಗ ಒಂದು ರೀತಿ ಟಾರ್ಚರು, ನೆಮ್ಮದಿ ಇಲ್ದಿರೋಂಥ ಜೀವನಗಳಾಗಿರುತ್ತೆ. ಖಂಡಿತವಾಗ್ಲೂ ನಿಮ್ಮ ಮನಸ್ಸಲ್ಲಿ ನೀವು ವರಾಹಿಯನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ನಾಳೆ ಸಿಗ್ಬೋದು, ಇವತ್ತು ಸಿಗ್ಬೋದು. ಯಾರಿಗೆಲ್ಲ ಒಂದು ಲಕ್ ಅನ್ನೋವಂಥದ್ದು ಇದೆಯೋ ಖಂಡಿತವಾಗ್ಲೂ ಅವ್ರಿಗೆ ಇವತ್ತಿನ ವಿಡಿಯೋ ಅವ್ರ ಕೈ ಸೇರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮನಸ್ಸಿದ್ರೆ ಮಾರ್ಗ. ನಾವು ಮನುಷ್ಯರನ್ನು ನಂಬಿ ಕೆಟ್ಟದ್ದು ತುಂಬ ಅಂದರೆ ತುಂಬ ಉದಾಹರಣೆಗಳಿದೆ. ಯಾರನ್ನೋ ಒಬ್ಬರನ್ನ ಫ್ರೆಂಡನ್ನು ನಂಬಿದ್ವಿ, ಅವ್ರಿಗೆ ದುಡ್ಡು ಕೊಟ್ವಿ. ಯಾರೋ ಒಬ್ಬರನ್ನ ರಿಲೇಷನ್ನ ನಂಬಿದ್ವಿ, ಅವ್ರು ದುಡ್ಡು ಕೊಟ್ವಿ. ಅವರು ಬಂದು ನಮ್ಮ ಮನೆಗೆ ಅದನ್ನು ಹೇಳಿದ್ರು, ಇದನ್ನು ಹೇಳಿದ್ರು. ತುಂಬ ವಿಷಯಗಳಲ್ಲಿ ಏನಾನ ಹೇಳಿನೇ ದಾಂಪತ್ಯದಲ್ಲಿ ಬಿರುಕು ಅನ್ನೋವಂಥದ್ದು ಉಂಟಾಗುತ್ತೆ. ಸಂಬಂಧಗಳಲ್ಲಿ ಒಂದು ರೀತಿ ಕಲಹಗಳು ಉಂಟಾಗುತ್ತೆ. ಆ ಮಾತು ಈ ಮಾತು. ಖಂಡಿತವಾಗ್ಲೂ ಅದನ್ನೆಲ್ಲ ಬಿಟ್ಟು ನಿಮ್ಮ ಮೇಲೆ ಏನೇ ಒಂದು ಆರೋಪಗಳಿದ್ರೂ ಕೂಡ ಅದನ್ನೆಲ್ಲ ಒಂದು ಸೈಡ್ಗಿಟ್ಟು ತಾಯಿ ವರಾಹಿ ಅಮ್ಮನನ್ನು ಪ್ರತಿನಿತ್ಯ ನೀವು ಏನು ದುಡ್ಡು ಕೊಡಬೇಕು, ಕಾಸು ಕೊಡಬೇಕು ಅನ್ನೋವಂಥದ್ದು ಏನೂ ಇರೋದಿಲ್ಲ. 10 ನಿಮಿಷ ನೀವು ಸ್ಮರಣೆಯನ್ನು ಮಾಡಿ, ತಾಯಿ ನಿಮ್ಮ ಕಣ್ಣು ಮುಚ್ಚಿದ್ರೇ ನಿಮ್ಮ ಮುಂದೆನೇ ಬಂದಿರೋ ರೀತಿಯಲ್ಲಿ ಆಗುತ್ತೆ. ನಿಮಗೆ ತಕ್ಷಣಕ್ಕೆ ಪರಿಹಾರ ಅನ್ನೋವಂಥದ್ದು ತಾಯಿ ಸೂಚಿಸ್ತಾಳೆ. ನೀವು ನಂಬಿಕೆ ಇಟ್ಟು ಮಾಡಬೇಕು. ಯಾವುದೇ ಕಾರಣಕ್ಕೂ ಕೂಡ ಅಪನಂಬಿಕೆ ಅನ್ನೋವಂಥದ್ದು ಇರಬಾರ್ದು. ಅಪನಂಬಿಕೆ ಇಲ್ಲ ತಾಯಿಯಲ್ಲಿ. ನೀವು ಶ್ರದ್ಧಾ ಭಕ್ತಿಯಿಂದ ಮನಸಾರೆ ನೀವು, ಅಮ್ಮ ನಂದು ಪರಿಸ್ಥಿತಿ ಈ ರೀತಿ ಇದೆ, ನನ್ನ ಕೋರಿಕೆ ಈ ರೀತಿ ಇದೆ, ನನ್ನನ್ನು ಈ ಕಷ್ಟದಿಂದ ಪಾರು ಮಾಡು, ನನಗೆ ನೀನು ಒಂದು ಒಳ್ಳೆಯ ಒಂದು ಮಾರ್ಗವನ್ನು ಸೂಚಿಸು, ನನಗೆ ಧೈರ್ಯವನ್ನು ಕೊಡು, ನಾನು ಇಂಥ ಒಂದು ಸಂಕಷ್ಟದಲ್ಲಿ ಸಿಲುಕಿದ್ದೀನಿ ಅಂಥೇಳಿ ನೀವು ತಾಯಿಯನ್ನು ಅಮ್ಮ ಅಂತ ಕರೆದ್ರೇ ಸಾಕು. ಎಷ್ಟೋ ನಮ್ಮದು ದೋಷಗಳನ್ನುವಂಥದ್ದು, ಎಷ್ಟೋ ಒಂದು ಮನಸ್ಸಿಗೆ ಒಂದು ರೀತಿ ಉಲ್ಲಾಸಮಯವಾಗಿರುವಂಥ ಒಂದು ಜೀವನ ಅಂತಲೇ ಹೇಳ್ಬೋದು. ಹಾಗಾಗಿ ಖಂಡಿತವಾಗ್ಲೂ ನೀವು ಯಾವುದೇ ಕಾರಣಕ್ಕೂ ಅಷ್ಟೇ ತಾಯಿಯನ್ನು ಸ್ಮರಣೆಯನ್ನು ಮಾಡಿ, ತಾಯಿಯನ್ನು ನಂಬಿ. ಮೊದಲಿಗೆ ನಾನು ಏನು ಹೇಳೋದು ಅಂದರೆ, ಕೆಲವೊಬ್ಬರು ಕಮೆಂಟ್ಗಳನ್ನ ಮಾಡ್ತೀರಿ, ಇದು ಹೇಳಿದ್ರೆ ಆಗ್ಬಿಡುತ್ತಾ, ಇದು ಹೇಳಿದರೆ ಆಗ್ಬಿಡುತ್ತಾ, ನಿಮಗೆ ಮಾಡೋಕ್ಕೆ ಕೆಲಸ ಇಲ್ಲ ಅಂಥೇಳಿ. ಖಂಡಿತವಾಗ್ಲೂ ಆ ತಪ್ಪನ್ನು ನೀವು ಮಾಡೋದಕ್ಕೆ ಹೋಗಬೇಡಿ. ಯಾಕಂತಂದರೆ ದೇವರನ್ನು ನಂಬಿ ಕೆಟ್ಟಿರುವಂಥ ಉದಾಹರಣೆಗಳು ಬೇಕಿದ್ರೆ ನೀವು ಹುಡ್ಕೊಂಡು ಬಂದು ನನಗೆ ತೋರಿಸಿ. ಎಲ್ಲೂ ಕೂಡ ಇಲ್ಲ. ತಾಯಿ ಮನುಷ್ಯರನ್ನು ನಂಬಿ ಕೆಟ್ಟೋಗಿರೋರು ತುಂಬ ಅಂದರೆ ತುಂಬ ಜನ ಇದ್ದಾರೆ. ಲಕ್ಷ ಜನ, ಜಾಸ್ತಿ ಜನನೇ ಇದ್ದಾರೆ. ದೇವರನ್ನು ನಂಬಿ ನನ್ನನ್ನು ಕಾಪಾಡಿದೆ, ನನಗೆ ಉಸಿರು ಸಿಕ್ತು, ದೇವ್ರು ನನಗೆ ಕಾಪಾಡ್ದ, ನಾನಾ ರೂಪಗಳಲ್ಲಿ ದೇವರು ಕಾಪಾಡ್ತಾನೆ. ಹಾಗಾಗಿ ನಾನು ತಿಳಿಸ್ತಾ ಇದ್ದೀನಿ, ಖಂಡಿತವಾಗ್ಲೂ ವಾರಾಹಿ ಅಮ್ಮನ ನಂಬಿ ನೀವೇನು ಸ್ನಾನ ಮಾಡಬೇಕು, ವ್ರತ ಮಾಡಬೇಕು, ಹೋಮಗಳು ಮಾಡಬೇಕು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು ಅನ್ನೋವಂಥದ್ದು ಏನೂ ಇರೋದಿಲ್ಲ. ತಾಯಿಯನ್ನು ಸ್ಮರಣೆ ಮಾಡಿದ್ರೆ ಶತ್ರುವಿನ ನಾಶ ಅನ್ನೋವಂಥದ್ದು ಆಗುತ್ತೆ. ನಮಗೆ ಮಿತ್ರರಾಗ್ತಾರೆ. ಕನಸಿನ ಭೀತಿ ನಿವಾರಣೆ ಆಗುತ್ತೆ. ಜೀವನದಲ್ಲಿ ಒಳ್ಳೆಯ ಒಂದು ಜೀವನವನ್ನು ನಾವು ನಡೆಸ್ಬೋದು. ಬನ್ನಿ ಇವತ್ತಿನ ಮಂತ್ರವನ್ನು ತಿಳಿಸ್ಕೊಡ್ತೀನಿ. ಶ್ರೀ ಸ್ವಪ್ನ ಶಕ್ತಿ ಮಹಾಮಾಹೆ ವಾರಾಹಿ ತನ್ನೋ ಪ್ರಚೋದಯಾತ್. ಶ್ರೀ ಸ್ವಪ್ನ ಶಕ್ತಿ ಮಹಾಮಾಹೆ ವಾರಾಹಿ ತನ್ನೋ ಪ್ರಚೋದಯಾತ್. ಶ್ರೀ ಸ್ವಪ್ನ ಶಕ್ತಿ ಮಹಾಮಾಯೆ ವಾರಾಹಿ ತನ್ನೋ ಪ್ರಚೋದಯಾತ್. ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ಯಾವ ಒಂದು ಸಮಯದಲ್ಲಿ ಹೇಳಬೇಕು ಅಂದರೆ, ರಾತ್ರಿ ಮಲಗೋದಕ್ಕೆ ಮುನ್ನ ಹೇಳಿದ್ರೂ ನಡೆಯುತ್ತೆ. ಇಲ್ಲ ಅಂದರೆ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲೇ ನಾವು ಬೇಗನೆ ಎದ್ದೇಳ್ತೀವಿ, ಸೂರ್ಯ ಉದಯಕ್ಕೂ ಮುನ್ನ ನಮಗೆ ಮೆಡಿಟೇಷನ್ ಮಾಡೋವಂಥ ಅಭ್ಯಾಸ ಇದೆ ಅನ್ನೋವಂಥವ್ರು ಖಂಡಿತವಾಗ್ಲೂ ಬೆಳಗಿನ ಜಾವ ಹೇಳ್ಕೊಳ್ಳಿ. ಇಲ್ಲ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ, ಬೆಳಗ್ಗೆಯಿಂದ ಕೆಲಸ ಮಾಡಿಬಿಟ್ಟು ಟಯರ್ಡಾಗಿ ಬಂದಿರ್ತೀವಿ ಅಂದರೆ
ಅವರು ರಾತ್ರಿ ವೇಳೆಯಲ್ಲಿ ಒಂದು 10 ನಿಮಿಷಗಳ ಕಾಲ ನೀವು ಮನಸಾರೆ ತಾಯಿಯನ್ನು ನಿಮ್ಮ ಕೋರಿಕೆ ಏನಿದೆಯೋ ಅದನ್ನು ಮನಸ್ಸಿನಲ್ಲಿ ಕೇಳ್ಕೊಳ್ಳಿ. ಈ ಮಂತ್ರದ ಉಚ್ಚಾರಣೆಯನ್ನು ಮಾಡಿ ಸ್ವಲ್ಪ ನಿಮಗೆ ಕೆಲಸ ನಿಧಾನ ಆದರೂ ಕೂಡ 100ಕ್ಕೆ 100ರಷ್ಟು ಕೆಲಸ ಅನ್ನೋಂಥದ್ದು ಪಕ್ಕಾ ಆಗೇ ಆಗುತ್ತೆ. ಇದು ತುಂಬ ಜನರು ನನಗೆ ಹೇಳಿರುವಂಥ ಮಾತು. ಪ್ರತಿಯೊಂದು ಮಂತ್ರಕ್ಕೂ ಆ ಥರದೇ ಆದಂಥ ಶಕ್ತಿ ಅನ್ನೋವಂಥದ್ದು ಇರುತ್ತೆ. ಹಾಗಾಗಿ ತಿಳಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವು ವಾರಾಹಿ ಅಮ್ಮನ ನಂಬಿ, ವಾರಾಹಿ ಅಮ್ಮನ ನಂಬಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಅಮ್ಮ ಅಂದರೆ ಸಾಕು ನಮಗೆ ಅಭಯ ಹಸ್ತವನ್ನು ತಾಯಿ ಕೊಟ್ಟೇ ಕೊಡ್ತಾಳೆ. ಈ ಒಂದು ಮಂತ್ರವನ್ನು ನೀವು ಯಾವ ಕೆಲಸಕ್ಕೋಸ್ಕರ ಹೇಳಬೇಕಂದ್ರೆ, ಯಾವುದೇ ಒಂದು ಸಂದಿಗ್ಧ ಪರಿಸ್ಥಿತಿ ಇರ್ಬೋದು, ಯಾವುದೇ ಒಂದು ಸಮಸ್ಯೆ ಇರ್ಬೋದು, ದಾಂಪತ್ಯದ ಕಲಹ, ಮಕ್ಕಳಾಗಿಲ್ಲ, ಪ್ರತಿಯೊಂದು ಆಲ್ ಇನ್ ಒನ್ಗೆ ಈ ಒಂದು ಮಂತ್ರ ಅನ್ನೋದು ಆಗುತ್ತೆ. ನೀವು ಈ ಮಂತ್ರವನ್ನು ಗುಪ್ತವಾಗಿ ಹೇಳ್ಕೊಳ್ಬೇಕು. ಈ ಮಂತ್ರವನ್ನು ಹೇಳ್ಕೊಳ್ತಾ ಇದ್ದೀವಿ ಅಂತ ಜನರ ಮುಂದೆ ನೀವು ಶೇರನ್ನು ಮಾಡ್ಕೋಬಾರ್ದು. ತಾಯಿಯನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ತದನಂತರದಲ್ಲಿ ನೀವು ಈ ಒಂದು ಮಂತ್ರವನ್ನು, ಯಾವುದೇ ಒಂದು ಕೆಲಸ ಇದ್ದರೂ ಕೂಡ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ. ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ನಿಮ್ಮ ಜೀವನದ ದಿಕ್ಕೇ ಬದಲಾಗುತ್ತೆ ಅಂತ ಹೇಳಬಹುದು. ಹಾಗಾಗಿ ವರಾಹಿ ಅಮ್ಮನ ಪ್ರಾರ್ಥನೆಯನ್ನು ಮಾಡಿ, ವರಾಹಿ ಅಮ್ಮನ ಮಂತ್ರಗಳನ್ನು ಹೇಳ್ಕೊಳ್ಳಿ. ತುಂಬ ಅಂದರೆ ತುಂಬ ನೀವು ಏನೇ ಒಂದು ಆಸೆ ಕನಸುಗಳನ್ನು ಇಟ್ಕೊಂಡಿದ್ರು ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ವರಾಹಿ ಅಮ್ಮನನ್ನು ಪ್ರಾರ್ಥನೆಯನ್ನು ಮಾಡಿ. ನೀವು ಎಲ್ಲಿ ಪೂಜೆ ಮಾಡಬೇಕು, ನಾವು ಇದನ್ನು ಅನ್ನೋವಂಥದ್ದು ಏನೂ ಇರೋದಿಲ್ಲ, ಹೋಮಗಳು ಮಾಡಬೇಕು ಆ ಥರ ಏನೂ ಇರೋದಿಲ್ಲ. ಮನಸಾರೆ ತಾಯಿಯ ವಾರಾಹಿ ವಾರಾಹಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಸಾಕು. ಎಷ್ಟೋ ಒಂದು ನಿಮ್ಮದು ಪಾಪ ಕರ್ಮಗಳು ನಮಗೆ ಗೊತ್ತಿಲ್ಲದೇ ಶತ್ರುಗಳು ಅನ್ನೋಂಥದ್ದು ಸುಟ್ಕೊಂಡಿರ್ತಾರೆ, ಗೊತ್ತಿಲ್ಲದೇ ನಮಗೆ ಕೆಡುಕು ಅನ್ನೋವಂಥದ್ದು ಆಗ್ತಾ ಇರುತ್ತೆ. ಹಾಗಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ನಿಮಗೆ ಒಳ್ಳೆಯದನ್ನುವಂಥದ್ದಾಗುತ್ತೆ. ಖಂಡಿತವಾಗ್ಲೂ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ಆ ತಾಯಿ ವಾರಾಹಿಯ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತೇಳಿ ಕೇಳ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್.